आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवा यावनिमकाः नमस्वामिन् रामप्रियतमः हनूमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्. ಲಕ್ಷ್ಮಣ, ಭರತ ಮೊದಲಾದವರೆಲ್ಲ ದೊಡ್ಡ ಸೇನೆಯನ್ನು ಹೊತ್ತು ಇತ್ತ ಬರ್ತಾ ಇದ್ದಾರೆ ಅಂದಾಗ ಸಿಟ್ಟುಗೊಂಡ. ಕೈಕೇಯ ಮಗನಲ್ವೇ, ಎಷ್ಟಾದರೂ ಇಲ್ಲೂ ಮತ್ತು ಉಪದ್ರವ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತ ಭಾವಿಸಿ ಬೆಂಕಿಯನ್ನು ಆರಿಸು, ನೀನು ಸೀತೆಯನ್ನು ಕರ್ಕೊಂಡು ಒಳಗೆ ಹೋಗು, ಆಯುಧಗಳನ್ನೆಲ್ಲ ಸಿದ್ಧಪಡಿಸಿ ಇಟ್ಟುಕೋ, ಕೆಳಗೆ ಅವರು ಹತ್ತಿಕೊಂಡು ಬರುವಷ್ಟರಲ್ಲಿ ನಾವು ಯುದ್ಧ ಮಾಡಿ ಅವರನ್ನು ನಾಶ ಮಾಡಿಬಿಡೋಣ ಅಂತೆಲ್ಲ ಮಾತಾಡಿದಾಗ ರಾಮಚಂದ್ರ ತುಂಬ ಸಮಾಧಾನವಾಗಿ ಹೇಳ್ತಾನೆ, ಗಡಿಬಿಡಿ ಮಾಡಬೇಡ, ಸ್ವಲ್ಪ ಸಮಾಧಾನ ಪಟ್ಟುಕೋ, ಎಲ್ಲರೂ ಕೂಡ ಸೈನ್ಯ ತಗೊಂಡು ಬಂದಿದ್ದಾರೆ ಅಂದರೆ ಯುದ್ಧಕ್ಕೆ ಬರಬೇಕು ಅಂತಿಲ್ಲ, ದಶರಥನದ್ದೇ ಆಜ್ಞೆಯಂತೆ ನನ್ನನ್ನು ಕರ್ಕೊಂಡು ಬರಲಿಕ್ಕೂ ಬಂದಿರಬಹುದು, ಅದರಲ್ಲೂ ಭರತ ಏನು ಅಂತ ಅಣ್ಣನಾಗಿ ನಾನು ತಿಳಿದಷ್ಟು ಇನ್ಯಾರೂ ಅವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಅವನು ಬರಲಿ, ಬಂದರೂ ಅವನ ಉದ್ದೇಶ ಏನು ಅಂತ ಮಾತಾಡಿದ ಮೇಲೆ ಗೊತ್ತಾಗುತ್ತೆ ಹೊರತು ನಾವು ಹಾಗೆ ದೂರದಲ್ಲಿ ನಿಂತು ಇದನ್ನೆಲ್ಲ ನಿರ್ಧಾರ ಮಾಡೋದು ಸರಿಯಲ್ಲ ಅಂತ ಹೇಳಿದ ಮೇಲೆ ಲಕ್ಷ್ಮಣನಿಗೆ ಕೇಳ್ತಾನೆ, ನಿನಗೇನು ವಿಪ್ರಿಯಂ ಕೃತಂ, ನಿನಗೇನು ತಪ್ಪು ಮಾಡಿದ್ದಾನೆ, ತೊಂದರೆ ಮಾಡಿದ್ದಾನೆ, ಹಿಂಸೆ ಮಾಡಿದ್ದಾನೆ ಹೇಳು ಅಂತ ನಾಚಿಕೆಯಿಂದ ಇಳಿ ಕೆಳಗೆ ಮರದಿಂದ ಅಂತ ಹೇಳಿ ಇಳಿಸಿದ. ಅದು ಹತ್ತಿದ್ರಿಂದಾಗಿ ತಲೆಗೂ ಹತ್ತಿತ್ತು ಅನ್ನೋ ಹಾಗೆ ಇಳಿದ ಮೇಲೆ ಎಲ್ಲ ಸರಿ ಹೋಯಿತು. ಸರಿ ಹೋದ ಮೇಲೆ ಆಚೆಯಿಂದ ಭರತ ಅಣ್ಣನನ್ನು ಹುಡುಕ್ತಾ, ಅವನಿಗಿನ್ನೂ ಕಂಡಿಲ್ಲ, ಇವರಿಗೆ ಸೈನ್ಯ ಎಲ್ಲ ಕಂಡಿದೆ, ಧ್ವಜಗಳೆಲ್ಲ ಹಾರ್ತಾ ಇತ್ತು, ಅದರಿಂದಾಗಿ ಇದು ಅಯೋಧ್ಯೆಯ ಸೈನ್ಯ ಅಂತ ಗೊತ್ತಾಗಿತ್ತು. ವಿವೇಶ ಸೇನಾಂ ತು ವಿಭು ಪದ್ಭ್ಯಾಂ ಪಾದವತಾಂ ವರಹ ಅಭಿಗಂತುಂ ಸಕಾಕುಸ್ಥಂ ಯೇಷ ಗುರುವರ್ತಕಂ. ಗುರುಗಳು ಕೊಟ್ಟ ಆದೇಶದಂತೆ ಅವರು ನಡೆದ ದಾರಿಯಲ್ಲಿಯೇ ನಡೆಯುವ ಅತ್ಯಂತ ಯೋಗ್ಯನಾದ ಶಿಷ್ಯನಂತೆ ಭರತ ವಸಿಷ್ಠರನ್ನು ಅನುಸರಿಸಿಕೊಂಡು ಮುಂದಕ್ಕೆ ಬರ್ತಾ, ಗುಹ ಅವನ ಜೊತೆಗೆ ಒಂದಿಷ್ಟು ಜನ ಸಹಕಾರ ಕೊಡಲಿಕ್ಕೋಸ್ಕರ, ಅಂದರೆ ಅವನ ಸೇನೆ ಮತ್ತು ಮನೆಯವರು ಎಲ್ಲ ಅಲ್ಲೇ ಇದ್ದಾರೆ. ಗುಹ ಈ ಕಾಡಿನಲ್ಲಿ ಓಡಾಡಿ ಗೊತ್ತಿದ್ದು ಅಭ್ಯಾಸ ಇದ್ದವನಾದ್ರಿಂದಾಗಿ ಭಲ್ಲೆಗಳನ್ನು ಬಿಡಿಸಿಕೊಂಡು ಏನೂ ತೊಂದರೆ ಆಗದಾಗ ಅಥವಾ ಕೆಟ್ಟ ಪ್ರಾಣಿಗಳಿಂದ ಒಂದೇ ಸರ್ತಿಗೆ ದಾಳಿ ಆದರೆ ಅದಕ್ಕೆ ರಕ್ಷಣೆಗೋಸ್ಕರ ಹೊರಗಿನಿಂದ ಅವನಿಗೆ ಕಾವಲಾಗಿ ದೂರದಿಂದ ಅವನಿಗೆ ರಕ್ಷಣೆ ನೀಡ್ತಾ ಬರ್ತಾ ಇದ್ದಾರೆ. ಲುಬ್ಧೈಶ್ಚ ಸಹಿತೈಹಿ ಏಭಿಹಿ ತ್ವಮೇನಂ ಅನ್ವೇಷಿತು ಮರ್ಹಸಿ, ಹುಡುಕುವುದಕ್ಕೆ ನೀವೆಲ್ಲರೂ ಸೇರಿ ಪ್ರಯತ್ನ ಮಾಡಿ ಅಂತ ಗುಹಾದಿಗಳಿಗೆ ಹೇಳಿದ್ದಂತೆ ಅವರು ಹೋಗಿದ್ದಾರೆ. ಅಮಾತ್ಯರು ಪೌರರೆಲ್ಲ ಅಲ್ಲೇ ಹೊರಗಡೆ ನಿಂತಿದ್ದಾರೆ. ಯಾವನ್ನ ರಾಮಂ ದ್ರಕ್ಷ್ಯಾಮಿ ಲಕ್ಷ್ಮಣಂ ವಾ ಮಹಾಬಲಂ ವೈದೇಹೀಂಚ ಮಹಾಭಾಗಾಂ ನಮೇ ಶಾಂತಿರ್ಭವಿಷ್ಯತಿ. ಯಾವನ್ನ ರಾಮಂ ದ್ರಕ್ಷ್ಯಾಮಿ, ರಾಮನನ್ನು ಎಲ್ಲಿಯ ತನಕ ನಾನು ನೋಡುವುದಿಲ್ಲವೋ, ಲಕ್ಷ್ಮಣನನ್ನು ಎಲ್ಲಿಯೂ ತನಕ ನಾನು ಕಣ್ಣಿಗೆ ಗೋಚರಿಸಿಕೊಂಡು ಅವನನ್ನು ಹತ್ತಿರಕ್ಕೆ ಸೇರುವುದಿಲ್ಲವೋ, ವೈದೇಹಿಯನ್ನು ಎಲ್ಲಿಯ ತನಕ ನಾನು ಮಾತನಾಡಿಸುವುದಿಲ್ಲವೋ, ನಮೇ ಶಾಂತಿರ್ಭವಿಷ್ಯತಿ, ಅಲ್ಲಿ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾವನ್ನ ಚಂದ್ರ ಸಂಕಾಶಂ ದ್ರಕ್ಷ್ಯಾಮಿ ಶುಭಮಾನನಂ, ಯಾವಾಗ ನಾನು ಚಂದಿರನಂತೆ ಸದಾ ಹೊಳೆಯುವ ಕಾಂತಿಯಿಂದ ತುಂಬಿದ ನಗೆಮೊಗದ ಆ ರಾಮಚಂದ್ರನನ್ನು ನಾನು ನೋಡಿಯೇನು. ಭ್ರಾತುಃ ಪದ್ಮ ಪಲಾಶಾಕ್ಷಂ ನಮೇ ಶಾಂತಿರ್ಭವಿಷ್ಯತಿ, ಅಣ್ಣ ಅಂತ ಅವನನ್ನು ಕೂಗಿ ಕರೆಯುವ ತನಕ ನನ್ನ ಧ್ವನಿ, ಅದು ಧ್ವನಿಗೆ ಅರ್ಥವೇ ಇಲ್ಲ, ಅಲ್ಲಿ ತನಕ ಸುಮ್ಮನೆ ನಿಮ್ಮ ಹತ್ರ ಮಾತಾಡಲಿಕ್ಕೇನು, ಆದರೆ ಆ ಧ್ವನಿಗೊಂದು ತಾಕತ್ತು ಅರ್ಥ ತುಂಬಿಕೊಳ್ಳುವುದು ಯಾವಾಗ ಅಂದರೆ ನಾನು ಅವನನ್ನು ಕಂಡ ತಕ್ಷಣ ಅಣ್ಣ ಅಂತ ಕೂಗಿ ಕರೀಬೇಕು. ಯಾವನ್ನ ಚರಣವು ಭ್ರಾತು, ಯಾವ ಹೊತ್ತಿನವರೆಗೆ ನಾನು ಅವನ ಕಾಲು ಹಿಡಿದು
ನಮ್ಮಿಂದ ಒಂದು ತಪ್ಪಾಗಿದೆ ಅಂತ ನಾನು ಕ್ಷಮೆ ಕೇಳುವ ತನಕವೂ ನನಗೆ ಸಮಾಧಾನ ಇಲ್ಲ. ಶಿರಸ ಧಾರಯಿಷ್ಯಾಮಿ, ಯಾವಾಗ ಅವನ ಹೆಜ್ಜೆಯ ಕೆಳಗೆ ಅಂಟಿಕೊಂಡಿದ್ದ ಧೂಳನ್ನು ತಲೆ ಮೇಲೆ ಹೊತ್ತುಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ನನಗೆ ನ ಶಾಂತಿರ್ ಭವಿಷ್ಯತಿ, ನನಗೆ ಶಾಂತಿ ಉಂಟಾಗುವುದಿಲ್ಲ. ಯಾವನ್ನ ರಾಜ್ಯೇ ರಾಜ್ಯಾರ್ಹ ಪಿತೃಪೈತಾಮಹೇ ಸ್ಥಿತಃ ಅಭಿಷೇಕ ಜಲಕ್ಲಿನ್ನಃ ನಮೇ ಶಾಂತಿರ್ಭವಿಷ್ಯತಿ. ದೊಡ್ಡ ಪರಂಪರೆಯಿಂದ ಕೂಡಿದ ಇಕ್ಷ್ವಾಕು ಕುಲ ತಿಲಕನೆನಿಸಿದಂತಹ ರಾಮಚಂದ್ರ ಇಕ್ಷ್ವಾಕು ಕುಲಕ್ಕೆ ಯೋಗ್ಯವಾದಂತಹ ಆ ಸಿಂಹಾಸನದಲ್ಲಿ ಕೂತು ತಲೆಯ ಮೇಲೆ ಆ ಋಷಿಗಳೆಲ್ಲ ದೊಡ್ಡವರೆಲ್ಲ ಸೇರಿಕೊಂಡು ಎಲ್ಲ ಪುಣ್ಯ ಜಲಗಳ ಎಲ್ಲ ಪುಣ್ಯ ನದಿಗಳ ನೀರನ್ನು ಹೊತ್ತು ತಂದು ಅವನ ತಲೆ ಮೇಲೆ ಹಾಕಿ, ನೀನು ಈ ಅಯೋಧ್ಯೆಯ ಮಹಾರಾಜ ಅಂತ ಹೇಳಿ ಆ ಹನಿಯ ನೀರು ಅವನ ತಲೆಯಿಂದ ಕೆಳಕ್ಕೆ ಇಳಿದ ಮೇಲೆ ನನಗೆ ಸಮಾಧಾನ ಆಗುತ್ತೆ. ಅಲ್ಲಿ ತನಕ ನನಗೆ ಈ ಕಾರ್ಯದಲ್ಲಿ ಮುಕ್ತಾಯ ಆಯಿತು, ಈ ಕೆಲಸ ಮುಗಿಯಿತು ಅಂತ ಆಗುವುದಿಲ್ಲ. ಯಾವನ್ನ ರಾಜ್ಯೇ ಅಭಿಷೇಕ್ಷ್ಯತಿ, ಎಲ್ಲಿಯವರೆಗೆ ಅವನಿಗೆ ಅಭಿಷೇಕ ಆಗುವುದಿಲ್ಲೋ ಅಲ್ಲಿ ತನಕ ನನಗೆ ಸಮಾಧಾನ ಇಲ್ಲ. ಸಿದ್ಧಾರ್ಥ ಖಲು ಸೌಮಿತ್ರಿ ಯಶ್ಚಂದ್ರ ವಿಮಲೋಪಮಂ ಸುಖಂ ಪಶ್ಯತಿ ರಾಮಸ್ಯ ರಾಜೀವಾಕ್ಷಂ ಮಹಾದ್ಯುತಿ. ಲಕ್ಷ್ಮಣನ ಬಗ್ಗೆ ನನಗೆ ತುಂಬ ಅಸೂಯೆ ಅನ್ನಿಸ್ತಾ ಇದೆ. ಅವನ ಕಣ್ಣು ಯಾವಾಗಲೂ ರಾಮನನ್ನು ನೋಡ್ತಾ ಇರುತ್ತೆ. ನನಗೆ ಆ ಕಣ್ಣಿನ ಭಾಗ್ಯವೇ ಇಲ್ಲಲ್ಲ. ಯಾವತ್ತು ಎಷ್ಟು ಬೇಕಾದರೂ ಎಷ್ಟು ಹೊತ್ತಿಗೆ ಬೇಕಾದರೂ 24 ಗಂಟೆ ಅವನು ನಿದ್ದೆನೂ ಮಾಡ್ತಿರ್ಲಿಲ್ಲ ಅಂತ. ಮಲಗಿದ್ದಾಗಲೂ ಅಣ್ಣನ ರಕ್ಷಣೆಗೋಸ್ಕರ ಅವನು ಕಾದು ಹೊರಗಡೆಯಿಂದ ರಾಮನ ಮುಚ್ಚಿದ ಕಣ್ಣನ್ನು ನೋಡ್ತಾ ಕಾಲ ಕಳೀತಾ ಇದ್ದ ಅಂತ ಒಂದು ಕಡೆ ಮಾತು ಬರುತ್ತೆ. ಮುಖಂ ಪಶ್ಯತಿ ರಾಮಸ್ಯ, ಕಮಲದಂತಹ ಅರಳಿದ ಸದಾ ನಸೆಯಾದ ಕಣ್ಣುಗಳಿಂದ ಕರುಣೆಯ ರಸವನ್ನು ತೂರುವ ಅಂತಹ ಭಾವವನ್ನು ಅನುಭವಿಸಲಿಕ್ಕೆ ಜನ್ಮ ಜನ್ಮಾಂತರದಲ್ಲಿ ಪುಣ್ಯವನ್ನು ಮಾಡಿದರೆ ಸಾಧ್ಯ ಇದೆ. ಲಕ್ಷ್ಮಣ ಎಂಥ ಭಾಗ್ಯವಂತ. ಅಷ್ಟೇ ಅಲ್ಲ, ಕೃತಕೃತ್ಯ ಮಹಾಭಾಗ ವೈದೇಹಿ ಜನಕಾತ್ಮಜ ಭರ್ತಾರಂ ಸಾಗರಾಂತಾಯ ಪೃಥಿವ್ಯಾ ಯಾನುಗಚ್ಚತಿ. ಈ ಇಡೀ ಭೂಮಿಯ ಎಲ್ಲ ಮೂಲೆಗಳನ್ನು ಅಧಿಕಾರಯುಕ್ತವಾಗಿ ನಡೆಸಲಿಕ್ಕೆ ಧೈರ್ಯವನ್ನು ಸ್ಥೈರ್ಯವನ್ನು ಹೊಂದಿರುವಂತಹ ರಾಮಚಂದ್ರನನ್ನು ನಿರಂತರವಾಗಿ ಕೈ ಹಿಡಿದು ನಡೆತಾ ರಾಮನ ಸ್ಪರ್ಶದ ಸಂತೋಷವನ್ನು, ರಾಮನ ಪ್ರತಿಯೊಂದು ಮಾತುಗಳಿಗೆ ಕಿವಿಯಾಗುವ, ರಾಮನ ಪ್ರತಿಯೊಂದು ನೋಟಕ್ಕೂ ತಾನೂ ಕೂಡ ಜೊತೆಯಾಗಿ ನೋಟವಾಗುವ ಆ ಶಕ್ತಿಯನ್ನು, ಭಾಗ್ಯವನ್ನು ವೈದೇಹಿ ಪಡೆದಿದ್ದಾಳೆ ಅಂದರೆ ಎಂಥ ಮಹಾಭಾಗ, ಎಂಥ ದೊಡ್ಡ ತಾಯಿಯವಳು, ಎಂಥ ದೊಡ್ಡ ಪುಣ್ಯವಂತೆ. ಮತ್ತೂ ಹೇಳುತ್ತಾನೆ, ಸುಭಗಶ್ಚಿತ್ರಕೂಟೋಯಂ, ಈ ಚಿತ್ರಕೂಟ ಎಷ್ಟು ಸೌಭಾಗ್ಯಶಾಲಿ. ಯಾಕೆಂದರೆ ಭಗವಂತನ ಪಾದಸ್ಪರ್ಶವನ್ನು ಅನುಭವಿಸಿ ಇಲ್ಲೇ ಓಡಾಡ್ತಾ ಇದ್ದೇನೆ. ಆ ಚಿತ್ರಕೂಟ ಮೈ ನವಿರೆದ್ದು ಕುಣಿತಾ ಇರುತ್ತೆ ಒಳಗಿನಿಂದ. ನನ್ನ ಮೇಲೆ ರಾಮ ಓಡಾಡ್ತಾ ಇದ್ದಾನೆ. ಇಲ್ಲಿ ಓಡಾಡುವಂತಹ ಸಣ್ಣ ಪುಟ್ಟ ಪ್ರಾಣಿಗಳು ಅವನನ್ನು ನೋಡ್ತಾ ಇರ್ತವೆ. ಇಲ್ಲಿರುವ ಹುಲ್ಲು ಅವನ ಪಾದದ ಕೆಳಗೆ ತಾಗಿದ ತಕ್ಷಣವೇ ನವಿರೆದ್ದು ನನ್ನ ಮೈಗೆ ಭಗವಂತನ ಪಾದ ತಾಗಿತು ಅಂತ ಬಹಳ ಸಂತೋಷ ಪಡ್ತಾ ಇರ್ತವೆ. ಈ ಯಾವ ಭಾಗ್ಯವೂ ನಮಗಿಲ್ಲದೆ ಹೋಯ್ತಲ್ವಾ. ಕೃತಕಾರ್ಯಮಿದಂ ದುರ್ಗಂ ವನಂ ವ್ಯಾಳ ನಿಷೇವಿತಂ ಯದಧ್ಯಾಸ್ತೆ ಮಹಾತೇಜ ರಾಮಶಸ್ತ್ರಭೃತಾಂಬರ. ಅದರಿಂದಾಗಿ ಈ ಕಾಡಿಗೆ, ಇಲ್ಲಿರುವ ಪ್ರತಿಯೊಂದು ಪರಿಸರದಲ್ಲಿರುವ ಎಲ್ಲ ಜೀವಿಗಳಿಗೆ ತುಂಬ ದೊಡ್ಡ ಭಾಗ್ಯ ಇದ್ದದ್ರಿಂದಲೇ ರಾಮ ಇಲ್ಲೇ ವಾಸ ಮಾಡಿದ್ದಾನೆ. ಇಷ್ಟು ಪುಣ್ಯ ನನಗೆ ಇಲ್ಲ. ಈ ಕಾಡಿನಲ್ಲಿರುವ ಒಂದು ಹುಲ್ಲಿಗಿರುವ ಪುಣ್ಯ ನನಗಿಲ್ಲ. ದೂರದಲ್ಲಿ ಇದ್ದುಕೊಂಡು ರಾಮನ ಕೈಯಿಂದ ಕಸಿದುಕೊಂಡ ರಾಜ್ಯಕ್ಕಾಗಿ ನಾನು ಕಿರೀಟವನ್ನು ತಲೆಗೆ ಕೊಡಲಿಕ್ಕೋಸ್ಕರ ಇಲ್ಲಿ ನಿಂತು ಎಲ್ಲರೂ ಕುರಿ ಬೇಗ ಹೋಗಿ ಬೀಳು ಅಂತ ಹೇಳಿ ತಳ್ತಾ ಇದ್ದಾರೆ. ನೀನೇ ಅಭಿಷೇಕ ಮಾಡ್ಕೊ, ನೀನೇ ಅನುಭವಿಸು ಅಂತ. ಆದರೆ ಅದಕ್ಕೆ ನಾನು ಯೋಗ್ಯ ಅಲ್ಲ ಅಂತ ನನಗೆ ಗೊತ್ತಿದೆ. ಅಷ್ಟೇ ಅಲ್ಲ, ಇದು ಇನ್ನೊಬ್ಬರ ಯಾರದ್ದೋ ದೊಡ್ಡವರ ಸೊತ್ತು. ಅಷ್ಟೇ ಅಲ್ಲ, ದೊಡ್ಡವರು ಯಾರು ಅಂದರೆ ಇನ್ಯಾರೋ ದೂರದವರಲ್ಲ, ನನ್ನದೇ ಸ್ವಂತ ಅಣ್ಣ. ಅದು ವಿಶಿಷ್ಟವಾದಂತಹ ಗುಣಗಳಿಂದ ಕೂಡಿದಂತಹ ಆರಾಮವಾಗಿ ನಮ್ಮೆಲ್ಲರ ಬದುಕಿಗೆ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಸದಾ ನಗುಮಗದಿಂದಲೇ ನಮ್ಮೆಲ್ಲರನ್ನು ಬೀಳ್ಕೊಡುವಂತಹ ರಾಮಚಂದ್ರ ಈಗ ನಮ್ಮ ಹತ್ತಿರ ಇಲ್ಲದೆ ಇಷ್ಟು ದೂರದಲ್ಲಿದ್ದಾನೆ. ತಂ ದೃಷ್ಟ ಭರತ ಶ್ರೀಮಾನ್ ಮುಮೋಹ ಸಬಾಂಧವ. ಗಿರಿಯ ತುದಿಗೆ ಹತ್ತಿಕೊಂಡು ಹೀಗೇ ಮಾತಾಡಿಕೊಂಡು ಬರ್ತಾ ಇದ್ದಾನೆ. ಸಾಲ ವೃಕ್ಷದ ಬುಡದಲ್ಲಿ ಒಂದು ಆಶ್ರಮ ಕಂಡಿದೆ. ದೂರದಲ್ಲಿ ನೋಡುವಾಗ ಯಾವುದೋ ಒಂದು ಆಕೃತಿ ಕಂಡಿದೆ. ಆ ಆಕೃತಿಯಲ್ಲಿ ಬೆಳಕು ಅವನ ಹತ್ತಿರ ಸುಳಿದಂತೆ ಭಾಸವಾಗ್ತಾ ಇದೆ. ಅತ್ರ ರಾಮ ಇತಿ ಜ್ಞಾತ್ವಾ ಗತಃ ಪರಮ. ಒಳಗಿನಿಂದ ಓಹ್ ರಾಮ ಕಂಡೇ ಬಿಟ್ಟ ಅಂತ, ದೂರದಲ್ಲಿ ಆಕೃತಿ ಮಾತ್ರ ಕಂಡದ್ದು, ರಾಮನನ್ನೇ ನೋಡಿಬಿಟ್ಟೆ ಅಂತ ಬಹಳ ಸಂತೋಷದಿಂದ, ಆ ಸಂತೋಷದ ಭಾವವನ್ನು ಆಗದೆ ಮುಮೋಹ. ಒಂದು ಸರ್ತಿ ಅಲ್ಲೇ ಪ್ರಜ್ಞೆ ತಪ್ಪಿತ್ತಂತೆ, ಅಷ್ಟು ನಾನು ರಾಮನನ್ನು ನೋಡಿಬಿಟ್ಟೆ ಅಂತ. ಮುಮೋಹ ಸಹ ಬಾಂಧವ, ಎಲ್ಲ ಬಂಧುಗಳಿಗೆ ನಾನೀಗ ರಾಮನ ಬಗ್ಗೆ ಇದ್ದಾನಿಲ್ಲಿ ಅಂತ ಖುಷಿ. ರಾಮ ಇದ್ದಾನೆ, ನೀವೆಲ್ಲ ಈಗ ನೋಡ್ಲಿಕ್ಕಿದ್ದೀರಿ ಅಂದರೆ ನಾನು ಮಾತ್ರ ನೋಡಿ ಸುಖ ಪಡಬೇಕು ಅಂತಲ್ಲ, ನಮ್ಮವರು ಎಲ್ಲರೂ ರಾಮನನ್ನು ನೋಡ್ಲಿಕ್ಕೆ ಅಷ್ಟು ಕಾತರ ಪಟ್ಟಿದ್ದಾರೆ. ಎಲ್ಲರಿಗೂ ರಾಮಚಂದ್ರನನ್ನು ನೋಡ್ಲಿಕ್ಕೆ ಭಾಗ್ಯ ಸಿಕ್ಕಿತು ಅಂತ ಸಂತೋಷದಿಂದ ಆ ಭಾವಕ್ಕೆ ಗುಹನಿಗೆ ಹೇಳ್ತಾನೆ. ತ್ವರಿತಃ ಜಗಾಮ ಪುನಃ
ಪುನಃ ನಿರ್ವೇಶ್ಯೈವ ಚಮೂಂ ಮಹಾತ್ಮ, ಸೇನೆಗೆ ಮುಂದೆ ಬರಲಿಕ್ಕೆ ಹೇಳುವುದಕ್ಕೋಸ್ಕರ ಗುಹನನ್ನು ಕಳುಹಿಸಿದ್ದಾನೆ. ನಿವಿಷ್ಟಾಯಾಂತು ಸೇನಾಯಾಂ ಉತ್ಸುಕೋ ಭರತಸ್ತಥಾ ಜಗಾಮ ಭ್ರಾತರಂ ದ್ರಷ್ಟುಂ ಶತ್ರುಘ್ನಂ ಅನುದರ್ಶಯನ್. ಶತ್ರುಘ್ನನಿಗೆ ತೋರಿಸ್ತಾ, ಶತ್ರುಘ್ನ ನೋಡಲಿ, ಅಲ್ಲಿ ನಿಂತಿದ್ದಾನೆ ರಾಮ, ಬೇಗ ಬೇಗ ಹೆಜ್ಜೆ ಇಡು, ಹೋಗೋಣ. ಋಷಿಗಳಾದಂತಹ ಜೊತೆಗಿದ್ದ ವಸಿಷ್ಠರನ್ನು ಹೇಳ್ತಾ ಮುಂದೆ ಹೋಗೋಣ ಅಂತ ಹೇಳ್ತಾ, ಮಾತುರ್ಮೇ ಶೀಘ್ರ ಮಾನಯ, ನಮ್ಮ ತಾಯಿಯರನ್ನು ಬೇಗ ಕರ್ಕೊಂಡು ಬನ್ನಿ. ಯಾಕಂದರೆ ಕೌಸಲ್ಯಗೆ ನನಗೆ ಅಣ್ಣ, ಕೌಸಲ್ಯಗೆ ಮಗ, ಅತ್ಯಂತ ಒಬ್ಬಳೇ ಮಗ. ಇಲ್ಲಿ ಆದರೂ ಶತ್ರುಘ್ನ ಒಬ್ಬ ಇದ್ದಾನೆ, ಸುಮಿತ್ರೆಗೆ ಲಕ್ಷ್ಮಣ ಇಲ್ಲ. ಎಲ್ಲರೂ ಎಷ್ಟೇ ಮಕ್ಕಳಾದರೂ ಎಲ್ಲರೂ ಮಕ್ಕಳೇ. ಆದರೂ ಒಬ್ಬನೂ ನನ್ನ ಹತ್ತಿರಕ್ಕಿಲ್ಲ ಅನ್ನುವ ದುಃಖ ನಮ್ಮೆಲ್ಲರಿಗಿಂತ ಹೆಚ್ಚು ಕೌಸಲ್ಯಗೆ. ಹಾಗಾಗಿ ಬೇಗ ತಾಯಿಯರನ್ನು ಕರೆದುತ್ತಾ ಇತಿ ತ್ವರಿತಂ ಅಗ್ರೇಸ ಜಗಾಮ ಗುರುವತ್ಸಲಃ, ಗುರುಗಳನ್ನು ಜೊತೆಗಿಟ್ಟುಕೊಂಡು ಬಹಳ ಬೇಗ ಬೇಗನೆ ಮುಂದೆ ನಡ್ಕೊಂಡು ಹೋದ. ಸುಮಂತ್ರಸ್ತ್ವಪಿ ಶತ್ರುಘ್ನಂ ಅದೂರಾತ್ ಅನ್ವಪದ್ಯತ, ಹಿಂದೆ ಉಳಿದು ಬಿಟ್ರು ಸುಮಂತ್ರ ವಸಿಷ್ಠ. ಭರತ ಅಷ್ಟು ದಡಬಡ ಅಂತ ಓಡ್ಕೊಂಡು ಹೋಗಿದ್ದಾನೆ. ರಾಮದರ್ಶನಜ ಸ್ತರ್ಷಃ ಭರತಸ್ಯೇವ ತಸ್ಯ ಚ, ತರ್ಷ ಅಂದರೆ ತೃಷೆ, ಅವನಿಗೆ ಜೋರು. ರಾಮನನ್ನು ಯಾವಾಗ ನೋಡ್ತೇನೆ ಅಂತ ಬಾಯಾರಿಕೆ ಆಯ್ತಂತೆ, ರಾಮನನ್ನು ಕುಡಿದು ಬಿಡ್ತೇನೆ ಅಂತ, ಅಷ್ಟು ಬಾಯಾರಿಕೆಯಿಂದ ಮುಂದೆ ಮುಂದೆ ಹೋಗ್ತಾ ಶಾಲಾಯಾಸ್ತ್ವಗ್ರತಸ್ತಸ್ಯಾ ದದರ್ಶ ಭರತಸ್ತದಾ ಕಾಷ್ಠಾನಿ ಚಾವಭಗ್ನಾನಿ ಪುಷ್ಪಾಣ್ಯವಚಿತಾನಿ ಚ. ರಾಮನ ಕೈಯಿಂದ ಸ್ಪರ್ಶಗೊಂಡು ಬಿದ್ದಿರಬಹುದಾದ ಹೂಗಳು ಕಂಡುವು ದಾರಿಯಲ್ಲಿ. ಹೊರಗಡೆ ಕಟ್ಟಿಗೆಯನ್ನೆಲ್ಲ ಕತ್ತರಿಸಿ ತುಂಡು ಮಾಡಿ ಯಾಗಕ್ಕಾಗಿ ಅಥವಾ ಮನೆಯ ನಿತ್ಯದ ಅಟ್ಟಣೆಗಾಗಿ, ಅಟ್ಟು ಮಾಡುವುದಕ್ಕಾಗಿ, ಅಟ್ಟು ಉಣುವುದಕ್ಕಾಗಿ ಸಿದ್ಧಪಡಿಸಿದ ವಸ್ತುಗಳೆಲ್ಲ ಅಲ್ಲಿ ಮುಂದೆ ನೋಡ್ತಾ ಇದ್ದೇನೆ. ಪರ್ಣಶಾಲೆಯ ಎದುರುಗಡೆ ಮನೆಯಲ್ಲಿ ಏನೆಲ್ಲ ಬೇಕಾಗತ್ತೆ ಸಣ್ಣ ಪುಟ್ಟ ವಸ್ತುಗಳು, ಪರ್ಣಕುಟಿಯ ಹೊರಭಾಗದಲ್ಲಿ ಇದೆಲ್ಲವನ್ನು, ಉಟಜವನ್ನು, ಹೊರಗಿನಿಂದ ತುಂಬಿಟ್ಟಿದ್ದಂತಹ ಗೃಹ ವಸ್ತುಗಳನ್ನೆಲ್ಲ ಕಂಡ. ಮನ್ಯೇ ಪ್ರಾಪ್ತ ಸ್ಮತಂ ದೇಶಂ ಭರದ್ವಾಜೋಯಮಬ್ರವೀತ್, ಭರದ್ವಾಜ ಹೇಳಿದ ಜಾಗ ಇದೆ, ಇದು ಖಂಡಿತ. ನಾತಿ ದೂರೇ ಹಿ ಮನ್ಯೇಹಂ ನದೀಂ ಮಂದಾಕಿನೀಮಿತಃ, ಸಮುದ್ರದ ನದಿಯ ಹರಿವಿನ ಘೋಷದ ಜೊತೆಗೆ ಈ ಆಶ್ರಮ ಬೇರೆ ಕಾಣ್ತಾ ಇದೆ. ಇಲ್ಲಿ ಖಂಡಿತ ನಾನಂದುಕೊಂಡ ಜಾಗದಲ್ಲೇ ಬಂದಿದೆ. ಅಂದರೆ ಅವನಿಗೆ ಆಕೃತಿ ಕಂಡಿದೆ. ಯಾರೋ ತಪಸ್ವಿ ಇರ್ಬೋದು, ರಾಮನೇ ಅಂತ ಅನ್ನೋದು ಅವನಿಗೆ ಮನಸ್ಸಿನಲ್ಲಿ ಅಂದುಕೊಂಡದ್ದು. ಅದರಿಂದಾಗಿ ಇದು ರಾಮನೇ ಇರಬೇಕಾದ ಜಾಗ ಇರಬೇಕು, ರಾಮ ಇಲ್ಲದೆ ಇನ್ಯಾರೂ ಇಲ್ಲಿ ಇರದೇ ಇರಬಹುದು, ಗೊತ್ತಿಲ್ಲ ಅವನಿಗೆ, ಇನ್ನೂ ಪೂರ್ತಿ ಕನ್ಫರ್ಮ್ ಆಗಿಲ್ಲ. ಮನ್ಯೇ ಪ್ರಾಪ್ತಾಹ, ರಾಮನಿರುವ ಜಾಗಕ್ಕೆ ಬಂದಿದ್ದೇವೆ ಅಂತ ಅಂದುಕೊಂಡು ಅತ್ರಾಹಂ ಪುರುಷವ್ಯಾಘ್ರಂ ಗುರು ಸಂಸ್ಕಾರಕಾರಿಣಂ, ಒಂದು ಗುರುತ್ವವನ್ನು ಹೊಂದಿರುವ ಗಂಭೀರವಾದ ಶರೀರವುಳ್ಳ ಒಬ್ಬ ವ್ಯಕ್ತಿಯನ್ನು ನಾನು ನೋಡ್ತಾ ಇದ್ದೇನೆ. ಆರ್ಯ ದ್ರಕ್ಷ್ಯಾಮಿ ಸಂಹೃಷ್ಟ ಮಹರ್ಷಿಮಿವ ರಾಘವಂ, ಆದರೆ ಅವನು ಕ್ಷತ್ರಿಯರ ಥರ ಇಲ್ಲ, ಒಬ್ಬ ಅತ್ಯಂತ ದೊಡ್ಡ ತೇಜಸ್ವಿಯಾದ ಋಷಿಯಂತೆ ಕಾಣ್ತಾ ಇದ್ದಾನೆ. ಜಡೆ ಎಲ್ಲ ಬಿಟ್ಟು ಜುಟ್ಟು ಕಟ್ಟಿ ಕೂತಿದ್ದಾನೆ. ತೇಜಸ್ವಿಯಾದಂಥ ಒಬ್ಬ ಋಷಿಯನ್ನು ಕಾಣ್ತಾ ಇದ್ದೇನೆ. ಹೀಗೆ ಮುಂದಕ್ಕೆ ಹೆಜ್ಜೆ ಇಟ್ಟು ಒಳಕ್ಕೆ ಬಂದು ನೋಡ್ತಾನೆ. ಮತ್ಕೃತೆ ವ್ಯಸನಂ ಪ್ರಾಪ್ತಃ ಲೋಕನಾಥೋ ಮಹಾದ್ಯುತಿ ಸರ್ವಾನ್ ಕಾಮಾನ್ ಪರಿತ್ಯಜ್ಯ ವನೇ ವಸತಿ ರಾಘವ. ಧಿಂಗ್ಮೆ, ಧಿಕ್ಕಾರ ಇರಲಿ ನನ್ನ ಈ ಥರದ ಬದುಕಿಗೆ. ಯಾಕೆಂದರೆ ನಾನು ಎಷ್ಟು ಸುಖಮಯವಾದ ಆಭರಣಗಳನ್ನು, ಕವಚವನ್ನು ಇತ್ಯಾದಿಗಳನ್ನು ತೊಟ್ಟುಕೊಂಡು ಬೇಕಾದ ಸಿದ್ಧತೆಗಳನ್ನು ಮಾಡ್ಕೊಂಡು ತಿನ್ನಲಿಕ್ಕೆ ಏನು ಭರದ್ವಾಜರ ಆಶ್ರಮಕ್ಕೆ ಹೋದರೂ ಸ್ವರ್ಗದ ಸುಖ. ಇಲ್ಲಿ ಇವನು ಬರೀ ಏನೂ ಇಲ್ಲದ ಬರೀ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಇದನ್ನು ತಿಂದುಕೊಂಡು ನಾರುಮಡಿಯನ್ನುಟ್ಟುಕೊಂಡು ಋಷಿಗಳ ರೀತಿಯಲ್ಲಿ ತಲೆಯ ಮೇಲೆ ಜುಟ್ಟನ್ನು ಕಟ್ಟಿಕೊಂಡು, ಕಿರೀಟ ಇಲ್ಲ, ವಂಕಿ ಇಲ್ಲ, ಹಾರ ಇಲ್ಲ, ಒಡ್ಯಾಣ ಇಲ್ಲ, ಕಾಲಿಗೆ ಸುಂದರವಾದ ಪಾದರಕ್ಷೆಗಳಿಲ್ಲ, ಇದಿಲ್ಲದೆ ಅವನಿಗಿಲ್ಲದದ್ದೆಲ್ಲ ನಾನು ಅನುಭವಿಸ್ತಾ ಎಂಥ ಬದುಕು ನಡೆಸ್ತಾ ಇದ್ದೇನೆ ನಾನು. ಇತಿ ಲೋಕಸಮಾಕೃಷ್ಟ, ತುಂಬ ದುಃಖ ಪಡ್ತಾನೆ. ಪಾದೇಶ್ವದ್ಯ ಪ್ರಸಾದಯನ್ ರಾಮಸ್ಯ ನಿಪತಿಷ್ಯಾಮಿ ಸೀತಾಯ ಲಕ್ಷ್ಮಣಸ್ಯ ಚ. ಹೋದ ತಕ್ಷಣವೇ ನಿಪತಿಷ್ಯಾಮಿ, ಕಾಲಿಗೆ ಬಿದ್ದು ಬಿಡ್ತೇನೆ. ಮೊದಲು ಅವನ ಹತ್ರ ಮಾತಾಡಲಿಕ್ಕೂ ನನ್ನ ಹತ್ರ ಕಣ್ಣು ನೋಡಿ ಮಾತಾಡುವ ಧೈರ್ಯವೂ ನನಗಿಲ್ಲ. ಮೊದಲು ತಲೆಬಾಗಿ ಅವನಿಗೆ ನಮಸ್ಕಾರ ಮಾಡಬೇಕು, ಆಮೇಲೆ ಅವನ ಹತ್ರ ವಿಷಯವನ್ನು ಹೇಳಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡದ್ದನ್ನೇ ಮುಂದೆ ಮಾಡ್ತಾನೆ ಕೂಡ. ಅರ್ಕರಶ್ಮಿ ಪ್ರತೀಕಾಶೈ ಘೋರೈ ತೂಣೀಗತೈಶ್ವರೈ. ಇನ್ನೊಂದು ಭಾಗದಲ್ಲಿ ಹತ್ರ ಬಂದಾಗ ಬಾಣಗಳನ್ನು ನೆಟ್ಟಿದ್ದಂತಹ ತೂಣೀರ ಅಂದರೆ ಬತ್ತಳಿಕೆ ಕಂಡಿತು. ಅತ್ತ ಇನ್ನು ಬಿಡಿಸಿಟ್ಟು ತಯಾರು ಮಾಡಲಿಕ್ಕೆ ಅರ್ಧರ್ಧ ಕೆತ್ತಿ ಇಟ್ಟಂತಹ ಬಾಣಗಳು ಕಂಡವು. ಮತ್ತೊಂದು ಕಡೆಯಲ್ಲಿ ಇಟ್ಟಿದ್ದ ಒಂದು ಸಣ್ಣದಾದ ಇನ್ನೊಂದು ಹೊರಭಾಗದಲ್ಲಿ ದೀಪ ಇತ್ತು. ಅದೇ ರೀತಿ ರಕ್ಷಣೆಗೋಸ್ಕರ ಕಟ್ಟಿಟ್ಟಿದ್ದಂತಹ ಚರ್ಮ ಅಂದರೆ ಎದುರುಗಡೆ ಗುರಾಣಿಯ ರೀತಿಯಲ್ಲಿ ಪ್ರಾಣಿಗಳಿಂದ ಅಪಾಯವನ್ನು ತಪ್ಪಿಸಿಕೊಳ್ಳಿಕ್ಕೆ ಇದ್ದದ್ದು ಹೊರಗಡೆ ಇತ್ತು.
ಆಮೇಲೆ ಕೈಯನ್ನು ಪ್ರಾಣಿಗಳನ್ನು ಜೊತೆಗೆ ಆಯುಧ ಇಲ್ಲದೇ ಇದ್ದಾಗ ಅಂಗುಲಿತ್ರ ಅಂತ ಈ ಕೈ ಮುಷ್ಟಿಯನ್ನು ಹಿಡಿದ್ರೆ ಅದರ ಹೊರಗಡೆ ಒಂದು ಚೂಪಿರುತ್ತೆ, ಅದನ್ನು ಹಿಡ್ಕೊಂಡು ಪ್ರಾಣಿಗಳ ಅಂದರೆ ಆಯುಧ ಮಿಸ್ ಆಗಿ ಹೋಯಿತು, ಅದರ ಎದುರುಗಡೆ ಪ್ರಾಣಿ ಮೈ ಮೇಲೆ ಬಂದಾಗ ಅದನ್ನು ತಪ್ಪಿಸಿ ಅದರ ಮೇಲೆ ದಾಳಿ ಮಾಡಲಿಕ್ಕೆ ಕೈಯಲ್ಲೇ ಹಿಡ್ಕೊಂಡು ಹೊಡಿಬೇಕಾಗುತ್ತೆ. ಅಂಥ ಕೈಗೆ ರಕ್ಷಣೆಗೆ ಬೇಕಾದ ವಸ್ತುಗಳನ್ನೆಲ್ಲ ನೋಡ್ತಾ ಪ್ರಾದುಗ ಪ್ರವಡಾಂ ವೇದಿಂ, ಇನ್ನೊಂದು ಕಡೆಯಿಂದ ಯಾಗಶಾಲೆ ಕಾಣಿಸ್ತಾ ಇದೆ, ಪ್ರದಕ್ಷಿಣೆ ನಿಧಾನಕ್ಕೆ ಬರ್ತಾ ಇದ್ದಾನೆ. ದದರ್ಶ ಭರತಸ್ತತ್ರ ಪುಣ್ಯಾಂ ರಾಮ ನಿವೇಶನೆ, ರಾಮನ ಆಶ್ರಮದ ಪರಿಸರದ ಭಾಗಕ್ಕೆ ಬಂದು ತಂತು ಕೃಷ್ಣಾಜಿನಧರಂ, ಕೃಷ್ಣಾಜಿನವನ್ನು ಹುಟ್ಟಿದ್ದಾನೆ. ವಲ್ಕಲವಾಸಸಂ, ನಾರುಮಡಿಯನ್ನು ಹುಟ್ಟಿದ್ದಾನೆ, ಹತ್ತಿರದಿಂದ ಕಾಣಿಸ್ತಾ ಇದ್ದಾನೆ. ಅವನಿಗೆ ಕಣ್ತುಂಬ ನೀರು ತುಂಬಿಕೊಂಡಿದೆ, ಅದನ್ನಾಗಿ ರಾಮನನ್ನು ಪೂರ್ತಿಯಾಗಿ ಅವನಿಗೆ ಗಮನಿಸ್ಲಿಕ್ಕೆ ಆಗ್ತಾ ಇಲ್ಲ. ದದರ್ಶ ರಾಮಮಾಸೀನಂ ಅಭಿತಃ ಪಾವಕೋಪಮಂ, ಆದರೆ ಬೆಂಕಿಯಂತೆ ಧಗಧಗ ಉರಿಯುವ ತೇಜಸ್ ಮೂರ್ತಿ ಎದುರುಗಡೆ ನಿಂತಿದೆ. ಸಿಂಹಸ್ಕಂಧಂ, ಹೆಗಲು ಅಗಲವಾದ ಹೆಗಲು, ಮಹಾಬಾಹುಂ ದೀರ್ಘವಾದ ತೋಳು, ಪುಂಡರೀಕ ನಿಭೇಕ್ಷಣಂ ಅಗಲವಾದ ಕಮಲದಂತಹ ಕಣ್ಣು, ಪೃಥಿವ್ಯಾ ಸಾಗರಾಂತಾಯ ಭರ್ತಾರಂ ಧರ್ಮಚಾರಿಣಂ, ಅವನು ನಡೆದರೆ ಧರ್ಮ ಅವನ ಹಿಂದೆ ಬರ್ತಾ ಇದೆ ಅಂತನ್ನುವ ಹಾಗೆ ಅವನು ಆ ದೇಹದಲ್ಲಿ ಅಂತಹ ಉನ್ನತವಾದ ಭಾವವನ್ನು ಹೊತ್ತುಕೊಂಡೇ ನಿಂತಿದ್ದಾನೆ. ಒಂದು ಕಡೆ ಉಪವಿಷ್ಟಂ ಮಹಾಬಾಹುಂ ಬ್ರಹ್ಮಾಣಮಿವ ಶಾಶ್ವತಂ, ಒಂದು ವೇದಿಯಲ್ಲಿ ಕೂತಿದ್ದಾನೆ. ಉಪವಿಷ್ಟಂ ಮಹಾಬಾಹುಂ, ಹೇಗೆ ಚತುರ್ಮುಖ ಅವನಿಗೆ ಕೊಟ್ಟ ಸ್ಥಾನದಲ್ಲಿ ಕೂತಿದ್ರೆ ಆ ಗಾಂಭೀರ್ಯ ಇರುತ್ತೋ ಅಂಥ ಗಾಂಭೀರ್ಯ ಸ್ಥಂಡಿಲದ ಮುಂದೆ ದರ್ಭೆಗಳನ್ನು ಬಿಡಿಸಿ ಸೀತೆ ಒಂದು ಕಡೆ ಕೂತಿದ್ದಾಳೆ, ಲಕ್ಷ್ಮಣ ಇನ್ನೊಂದು ಕಡೆ ಇದ್ದಾನೆ. ತಂ ದೃಷ್ಟ್ವಾ ಭರತ ಶ್ರೀಮಾನ್ ದುಃಖ ಶೋಕ ಪರಿಪ್ಲುತಃ, ನೋಡಿದಾಗ ದುಃಖ ತಡಿಲಿಕ್ಕಾಗಲಿಲ್ಲ. ಎದೆಯಲ್ಲಿ ಅಲ್ಲಿಯ ತನಕ ರಾಮನನ್ನು ಕಾಣಬೇಕು ಅನ್ನುವ ಆ ಬಾಯಾರಿಕೆ, ಅದು ಒಳಗಿನಿಂದಲೇ ನೀರು ಹರಿದು ಬಂದ ಹಾಗೆ ಬಾಯಾರಿಕೆಯನ್ನು ಪರಿಹರಿಸಲಿಕ್ಕಿದ್ದ ಹಾಗೆ ಕಣ್ಣಿನಿಂದ ನೀರು ಹರಿದು ಬಿಡಿತು. ಅಭ್ಯಧಾವತ, ಓಡ್ತಾ ಹೋದ, ನಿಲ್ಲಿಲ್ಲ. ಎಲ್ಲ ದೂರದಲ್ಲಿ ಕಾಣ್ತಾ ಇದೆ, ಹೆಜ್ಜೆ ಎಲ್ಲಿಡ್ತಾ ಇದ್ದೇನೆ, ಹೇಗಿಡ್ತಾ ಇದ್ದೇನೆ ಒಂದೂ ನೋಡದೆ ಭರತಃ ಕೈಕೇಯಿ ಸುತಃ ದೃಷ್ಟೇವ ವಿಲಲಾಪ, ಅಣ್ಣ ಅಂತ ಜೋರಾಗಿ ಕೂಗಿಕೊಂಡು ಬಾಷ್ಪ ಸಂದಿಗ್ಧಯಾಗಿರ, ಆದರೆ ಅಣ್ಣ ಅನ್ನುವ ಧ್ವನಿ ಪೂರ್ತಿ ಬರಲೇ ಇಲ್ಲ ಅಂತೆ. ಆ ನೋವಿಗೆ ಗಂಟಲಿನಲ್ಲಿ ಗದ್ಗದಾಗೋದು ಅಂತ ಹೇಳ್ತೀವಿ. ಅಳು ಬಂದರೆ ಬಾಯಿ ತೆಗಿತೇವೆ, ಅದು ಬಾಯಲ್ಲಿ ಅಣ್ಣ ಅಂತ ಶಬ್ದ ಮಾತ್ರ ಬಂದಿರುತ್ತೆ, ಧ್ವನಿಯ ಹೊರಗೆ ಬಂದಿರೋದಿಲ್ಲ, ಗಂಟ್ಲು ಕಟ್ಕೊಂಡ್ಬಿಡುತ್ತೆ. ಹಾಗೆ ಗದ್ಗದವಾದಂತಹ ಧ್ವನಿಯಿಂದ ಹೇಳಲಿಕ್ಕಾಗದೆ ಅಶಕ್ನುವನ್ ಧಾರಯಿತು ಧೈರ್ಯ ಆದ ವಚನಮಬ್ರವೀತ್, ಮಾತು ಬರಲೇ ಇಲ್ಲ. ಧೈರ್ಯ ತಾಳ್ಕೊಂಡು ಅಣ್ಣ ಅಂತ ಕರಿಬೇಕು, ಕರೆದು ನನ್ನ ಕಡೆಗೆ ಅವನನ್ನು ನೋಡುವಂತೆ ಮಾಡಬೇಕು ಅಂತ ಅಂದುಕೊಂಡು ಸೀದಾ ಆ ಸಭೆಯ ಹಾಗೆ ಇದ್ದಂತಹ ವೇದಿಯ ಭಾಗಕ್ಕೆ ಓಡಿ ಹೋಗಿದ್ದಾನೆ. ಅವನ ಚಂದನೇನ ಮಹಾರ್ಹೇಣ ಯಸ್ಯಾಂಗಂ ಉಪಸೇವಿತಂ ಮಲೇನ ತಸ್ಯಾಂಗಮಿದಂ ಕಥಂ ಆರ್ಯಸ್ಯ ಸೇವ್ಯತೆ ಯಸ್ಯ ಯಜ್ಞೈಃ ಯಥೋದಿಷ್ಟೈಃ ಯುಕ್ತೋ ಧರ್ಮಸ್ಯ ಸಂಚಯಃ ಶರೀರ ಕ್ಲೇಶ ಸಂಭೂತಂ ಸಧರ್ಮ ಪರಿಮಾರ್ಗತೆ. ಹತ್ತಿರಕ್ಕೆ ಓಡಿಕೊಂಡು ಬಂದವನೇ ದೇವತೆಗಳ ಅವ್ರ ಮೇಲಿನಿಂದ ನೋಡ್ತಿದ್ದಾರೆ. ಏನೊಂದು ಸಮಾಗಮ ಇದು, ಎಂಥ ಅದ್ಭುತ ಅಣ್ಣ ತಮ್ಮಂದಿರ ಸಮಾಗಮ. ಇವನ ಮೈ ಆ ಕಾಡಿನಲ್ಲಿ ಓಡಾಡುವಾಗ ಗೀರಿದ್ದು, ಮೈಗೆ ತಾಗಿದ್ದು, ಕೊಳೆಯಾಗಿದ್ದು, ಇದು ಯಾವುದನ್ನು ಅವನು ಗಮನಿಸಿ ಹೋಗಲೇ ಇಲ್ಲ. ಹೀಗೆ ಜೋರಾಗಿ ಕೂಗ್ತಾ ಪ್ರಸ್ವಿನ್ನ ಮುಖ ಪಂಕಜ, ಮುಖದಲ್ಲೆಲ್ಲ ಬಾಡಿ ಹೋಗಿದೆ, ಬೇಸರದಿಂದ ಮುಖ ಎಲ್ಲ ಚಿಕ್ಕದಾಗಿದೆ. ಪಾದವು ಅಪ್ರಾಪ್ಯ ರಾಮಸ್ಯ ಪಪಾತ ಭರತೋ ರುದನ್, ಅವನು ಹೋಗಿ ಬೀಳಬೇಕು ಅಂತ ಅಂದ್ಕೊಂಡದ್ದು ರಾಮನ ಪಾದಕ್ಕೆ, ಆದರೆ ಅದಕ್ಕಿಂತ ಮುಂಚೆನೇ ಬಿದ್ದುಬಿಟ್ಟಂತೆ. ಕೈಯನ್ನು ಎಷ್ಟು ನೀಡಿದರೂ ಕಾಲು ಸಿಗಲಿಲ್ಲ. ಅಂದರೆ ರಾಮನನ್ನು ಬೇಗ ಪಡೀಬೇಕು ಅನ್ನೋದಕ್ಕೋಸ್ಕರ ಓಡ್ಕೊಂಡು ಬಂದು ಹಾರಿ ಬಿದ್ದಿದ್ದಾನೆ. ಆದರೆ ಆ ಬೀಳಬೇಕು ಅಂತಿದ್ದದ್ದು ಪಾದದ ಹತ್ತಿರಕ್ಕೆ ಹೋಗಿ ಕಾಲು ಹಿಡಿದು ಬೀಳಬೇಕು ಅಂತ. ಆದರೆ ಆ ಪಾದವು ಅಪ್ರಾಪ್ಯ ರಾಮಸ್ಯ ಪಪಾತ ಭರತೋ ರುದನ್, ಜೋರಾಗಿ ಹತ್ತುಕೊಂಡು ಅಣ್ಣನನ್ನು ಎಂಥ ಸ್ಥಿತಿಗೆ ತಂದು ನಾನು ನಿಲ್ಲಿಸಿದ್ದೇನೆ, ನನ್ನಂಥ ಒಬ್ಬ ತಮ್ಮ ಇಂಥ ಅಣ್ಣನಿಗೆ ಯಾಕಾದರೂ ಇದ್ದೇನೋ ಅನ್ನುವ ನೋವನ್ನು ಅನುಭವಿಸ್ತಾ ದುಃಖಾಭಿತಪ್ತೋ ಭರತಃ ರಾಜಪುತ್ರೋ ಮಹಾಬಲಃ ಉಕ್ತ್ವಾರ್ಯಾ ಇತಿ ಸಕೃದ್ದೀನಂ. ಆದರೆ ಒಂದೇ ಸರ್ತಿ ಕೊನೆಗೆ ಅಣ್ಣನನ್ನು ಹತ್ತಿರ ಮುಂದೆ ಹಾಗೆ ತೆವಳಿಕೊಂಡು ಹೋಗಿ ಕಾಲನ್ನು ಗಟ್ಟಿ ಹಿಡಿದಾಗ ಧ್ವನಿ ಬಂತಂತೆ. ಅದು ಒಂದೇ ಸರ್ತಿ ಆರ್ಯಾ ಇತಿ ಉಕ್ತ್ವಾ ಸಕೃತ್, ಒಂದು ಬಾರಿ
ತಲೆಯನ್ನು ನೆಲಕ್ಕಿಟ್ಟುಕೊಂಡು ಅಳ್ಳಿಕ್ಕೆ ಶುರು ಮಾಡಿದವ ಅಳುವಿನಿಂದಲೇ ಅವನ ಅಣ್ಣನ ಪಾದಗಳನ್ನು ಚೆನ್ನಾಗಿ ತೊಳೆದು ಬಿಟ್ಟ. ಬಾಷ್ಪ ಪಿಹಿತ ಕಂಠಷ್ಟ ಪ್ರೇಕ್ಷ ರಾಮಂ ಯಶಸ್ವಿನಂ ಆರ್ಯೇತ್ಯೇವಾತ ಸಂಕೃಷ್ಯ ವ್ಯಾಹರ್ತುಂ ನಾಶಕತ್ತದ. ಅಣ್ಣ ಅಂತ ಮತ್ತೆ ಮಾತಾಡಬೇಕು ಅಂತ ಬಾಯಿ ತೆಗಿತಾನೆ, ಬಾಯಿ ಬರ್ತಿಲ್ಲ. ನಾಶಕತ್ ವ್ಯಾಹರ್ತು, ಒಂದು ಶಬ್ದ ಹೊರಗೆ ಬರಲಿಲ್ಲ. ಅಳು ಮಾತ್ರ ನಿರಂತರ. ಅಣ್ಣನ ನೋಡುದು ಅಳುದು. ಯಾಕಂದರೆ ಮಾತೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶತ್ರುಘ್ನಶ್ಚಾಪಿ ರಾಮಸ್ಯ, ಅವನು ಕೂಡ ಅಣ್ಣ ಇವನು ಭರತ ಓಡಿ ಬಂದು ಹೀಗೆ ನಮಸ್ಕಾರ ಮಾಡಿದಾಗ ಅವನು ಬಂದು ಓಡಿ ಬಂದಿದ್ದಾನೆ. ಗಟ್ಟಿಯಾಗಿ ಕೈಯನ್ನು ಹಿಡಿದು ಕಾಲನ್ನು ಹಿಡಿದು ರುದನ್ ಅಳುತ್ತಾ ಇಬ್ಬರನ್ನು ರಾಮ ಒಂದು ಬದಿಯಿಂದ ಬಲಗೈಯಲ್ಲಿ, ಭರತನನ್ನು ಇನ್ನೊಂದು ಬದಿಯಲ್ಲಿ ಲಕ್ಷ್ಮಣನನ್ನು ಶತ್ರುಘ್ನನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸಮಾಧಾನ ಪಡಿಸ್ಲಿಕ್ಕೆ. ಅಷ್ಟೊತ್ತಿಗೆ ಇಬ್ಬರನ್ನು ಹೀಗೆ ಹಿಡ್ಕೊಂಡಾಗ ಎದುರುಗಡೆ ಇನ್ನಿಬ್ಬರು ಬಂದರು, ಸುಮಂತ್ರ ಮತ್ತು ಗುಹ ಇಬ್ಬರೂ ಬಂದರು. ಅವರೂ ಬಂದು ರಾಮನನ್ನು ನೋಡಿದ್ದು ತುಂಬ ಸಂತೋಷಪಟ್ಟರು. ಅವರಿಗೂ ವ್ಯಕ್ತ ಮಾಡಲಿಕ್ಕೆ ಯಾರಿಗೂ ಬಾಯಿಯೇ ಇಲ್ಲ. ಜಟಿಲಂ ಚೀರವಸನಂ ಪ್ರಾಂಜಲಿಂ ಪತಿತಂ ಭುವಿ ರಾಮೋ ದದರ್ಶ ದುರ್ದರ್ಶಂ ಯುಗಾಂತೆ ಭಾಸ್ಕರಂ ಯಥಾ. ಕಾಲಿಗೆ ಎದುರುಗಡೆ ದೀನನಾಗಿ ಬಿದ್ದಿದ್ದ ಭರತನನ್ನು ನೋಡಿದಾಗ ಹೇಗಿತ್ತು ಅಂದರೆ, ಪ್ರಳಯ ಕಾಲದ ಕೊನೆಯಲ್ಲಿ ಉರಿದು ಇನ್ನೇನೂ ಉರಿಲಿಕ್ಕೆ ಬಾಕಿ ಇಲ್ಲ ಅನ್ನುವಾಗ ಸೂರ್ಯ ಹೇಗೆ ಮುಳುಗು ಹಾಕ್ತಾನೋ ಹಾಗೆ ಅವನು ಪಾದದ ಹತ್ರ ಬಂದು ಬಿದ್ದಿದ್ದ. ಅಂದರೆ ಅಷ್ಟು ಸಮರ್ಪಣೆಯ ಭಾವ ಅದು. ಲಯ ಚಿಂತನೆ ಮಾಡುವಾಗ ತನ್ನಗಿಂತ ಮೇಲಿನವರಲ್ಲಿ ತನ್ನನ್ನು ಅರ್ಪಿಸಿಕೊಳ್ಳುವ ಭಾವ ಅದು. ಹಾಗೆ ದುರ್ದರ್ಶಂ, ಅವನ ಅಳುವನ್ನು ನೋಡಿ ಸಮಾಧಾನ ಮಾಡಲಿಕ್ಕೆ ಆಗಲೇ ಇಲ್ಲ. ಲಕ್ಷ್ಮಣನನ್ನು ನೋಡಿದ. ಇದಿಷ್ಟೇ ಪಾಠ. ಏನು ಹೇಳಿದ್ದೆ ಅಲ್ವಾ, ಏನಿದೆ ನೋಡು ಅಂತ. ಅತ್ತ ಕಥಂಚಿತಭಿವಿಜ್ಞಾಯ ವಿವರ್ಣವದನಂ ಕೃಶಂ. ಅವನು ಕಣ್ಣೆತ್ತಿ ತಲೆ ಎತ್ತಿ ನೋಡ್ತಾ ಇದ್ದಾನೆ ಅಣ್ಣನನ್ನು. ನೆಲದ ಮಣ್ಣೆಲ್ಲ ಮುಖಕ್ಕೆ ಮೆತ್ತಿಕೊಂಡಿದೆ. ಆದರೆ ಅದು ಕೊಳೆಯಾಗಿ ಕಾಣಲಿಲ್ಲ. ಅವನ ಮುಖ ಅದಕ್ಕಿಂತ ದುಃಖದಿಂದ ಬಾಡಿ ಹೋಗಿದ್ದೇ ಹೆಚ್ಚು ನೋಡಲಿಕ್ಕೆ ಕಷ್ಟ ಆಯಿತಂತೆ ಅಣ್ಣನಿಗೆ. ಭ್ರಾತರಂ ಭರತಂ ರಾಮಃ ಪರಿಜಗ್ರಾಹ ಬಾಹುನ. ಅಲ್ಲಿ ತನಕ ಹೀಗೆ ಎರಡು ಕೈಯಲ್ಲಿ ನೆಲದಲ್ಲೇ ಒತ್ತಿ ಹಿಡಿದಿದ್ದ. ಇಬ್ಬರನ್ನು ತೋಳೆತ್ತಿ ಹೆಗಲ ಮೇಲೆ ಅವರ ತಲೆಯನ್ನು ಹಾಕಿಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡ. ಪರಿಜಗ್ರಾಹ ಬಾಹುನ, ಗಟ್ಟಿಯಾಗಿ ಎರಡು ಬಾಹುಗಳಿಂದ ಹಿಡಿದುಕೊಂಡ. ಆಘ್ರಾಯ ರಾಮಸ್ತಂ ಮೂರ್ಧ್ನಿ, ಹೆಗಲ ಮೇಲೆ ಹಾಕ್ಕೊಂಡು ಆಮೇಲೆ ತಲೆಯನ್ನು ಸರಿಸಿ ನೆತ್ತಿಯನ್ನು ಮೂಸಿದಂತೆ. ಇಬ್ಬರದ್ದು, ಅಣ್ಣ ತಮ್ಮಂದಿರು ಇಬ್ಬರದ್ದು ಕೂಡ. ಮೂರ್ಧ್ನಿ ಆಘ್ರಾಯ ಪರಿಶ್ವಜ್ಯಚ ರಾಘವ, ಮತ್ತು ಗಟ್ಟಿಯಾಗಿ ಅಪ್ಪಿಕೊಂಡ. ಅಂಕೆ ಭರತಮಾರೋಪ್ಯ, ತೊಡೆಯ ಮೇಲೆ ಅವನನ್ನು ಕೂಡಿಸ್ಕೊಂಡ ಅಂತ ಭರತನನ್ನು. ಪರಿಯ ಪೃಚ್ಛತ್ ಸಮಾಹಿತ, ಈಚೆ ತೊಡೆಯ ಮೇಲೆ ಭುಜವನ್ನಿಟ್ಟುಕೊಂಡು ಶತ್ರುಘ್ನ ಕೂತಿದ್ದಾನೆ, ತೊಡೆಯ ಮೇಲೆ ಭರತ ಕೂತಿದ್ದಾನೆ ಅಂದರೆ ಜಕ್ಕ ಕೂತ್ಕೊಳ್ಳೋದಲ್ಲ, ಅವನು ಕೂಡಿಸ್ಕೊಂಡದಕ್ಕೆ ಪಕ್ಕದಲ್ಲಿ ಕೂತಿರ್ತಾನೆ ಅಷ್ಟೇ. ಈ ಮದುವೆಲೆಲ್ಲ ಸಾಮಾನ್ಯ ಕೊನೆ ಬೀಳ್ಕೊಡುವಾಗ ಕೂಡಿಸೋದಿರುತ್ತೆ. ಅದು ತೂಕದ ವ್ಯಕ್ತಿಗಳಾಗಿ ಬಿಟ್ಟರೆ ತುಂಬ ಚಂದದ ಪ್ರಶ್ನೆಗಳನ್ನು ಕೇಳ್ತಾನೆ. ಇದಕ್ಕೆ ಕಚ್ಚಿತ್ ಸರ್ಗ ಅಂತ ಕರೀತಾರೆ. ಅಂದರೆ ಒಬ್ಬ ರಾಜ ತನ್ನ ಪ್ರಜೆಗಳನ್ನು ನೋಡಿಕೊಳ್ಬೇಕಾದ ರೀತಿ ಮತ್ತು ಒಬ್ಬ ಕ್ಷತ್ರಿಯನಾಗಿ ಪ್ರಜೆಗಳ ಕ್ಷೇಮವನ್ನೇ ಸದಾ ಯೋಚಿಸಬೇಕಾದ ನೆಲೆಯನ್ನು ಈ ಪ್ರಶ್ನೆಗಳಲ್ಲಿ ತುಂಬಿಕೊಂಡು ರಾಮ ಕೇಳ್ತಾನೆ. ಕೊನುತೇ ಭೂತ್ ಪಿತಾ ತಾತ ಯದರಣ್ಯಂ ತ್ವಮಾಗತಃ ನಹಿ ತ್ವಂ ಜೀವಿತಸ್ತಸ್ಯ ವನಮಾಗಂತುಮರ್ಹಸಿ. ತಂದೆ ಬದುಕಿರಬೇಕಾದ್ರೆ ಅವರ ಅನುಜ್ಞೆಯನ್ನು ಪಡೆದು ನೀನು ಅಂದರೆ ಅವರನ್ನು ಬಿಟ್ಟು ಬರುವ ಹಾಗಿಲ್ಲ, ನೀನು ಅವರನ್ನು ನೋಡ್ಕೊಳ್ಳಿಕ್ಕೋಸ್ಕರ ಅಲ್ಲಿ ಇರಬೇಕಿತ್ತು. ಅದು ಬಿಟ್ಟು ನೀನು ಈ ಕಾಡಿಗೆ ಹೇಗೆ ಬಂದಿ? ಕೊನುತೆ ಅಭೂತ್ ಪಿತಾ, ತಂದೆ ನಿನ್ನನ್ನು ಹೇಗೆ ಹೋಗ್ಲಿಕ್ಕೆ ಬಿಟ್ಟ? ಯಾಕೆಂದರೆ ಅವನ ಮಾತು ನಡೆಸ್ಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದು. ಅದರಿಂದಾಗಿ ನೀನು ಬಂದ ತಕ್ಷಣ ಅಧಿಕಾರವನ್ನು ನಿನ್ನ ಕೊಟ್ಟು ಪ್ರಜೆಗಳ ಕ್ಷೇಮಕ್ಕೋಸ್ಕರ ಮೊದಲು ನಿನ್ನನ್ನು ಅಲ್ಲಿ ಕೂಡಿಸಬೇಕಿತ್ತು. ಅದು ಬಿಟ್ಟು ನಿನ್ನನ್ನು ಅಪ್ಪ ಹೇಗೆ ಬಿಟ್ಟರು? ಕಿಮು ಲೋಕಾಂತರಾಂಗತಃ, ಎಲ್ಲಿಯಾದರೂ ಬೇರೆ ಕಡೆಗೆ, ಬೇರೆ ಊರಿಗೆ, ಬೇರೆ ಜಾಗಕ್ಕೆ ಎಲ್ಲಿಯಾದರೂ ಹೋಗಿದ್ದಾನ? ಏನು ಕತೆ? ಚಿರಸ್ತ್ಯಭತ ವಕ್ಷ್ಯಾಮಿ ದೂರಾದ್ ಭರತಮಾಗತಂ ದುಷ್ಪ್ರೀತಿಕರಣ್ಯೇ ಕಸ್ಮಿನ್ ಕಿಂ ತಾತ ವನಮಾಗತಃ. ಅಥವಾ ಅವರನ್ನು ಕರ್ಕೊಂಡು ಬಂದುಬಿಟ್ಟಿದ್ಯಾ ಎಲ್ಲಿಯಾದರೂ ಇಲ್ಲಿಗೇನೆ? ಕಚ್ಚಿತ್ ಸೌಮ್ಯತೆ ರಾಜ್ಯಂ ಭ್ರಷ್ಟಂ ಬಾಲಸ್ಯ ಶಾಶ್ವತಂ ಕಚ್ಚಿತ್ ಶುಶ್ರೂಷಸೆ ತಾತ ಪಿತರಂ ಸತ್ಯವಿಕ್ರಮಂ. ರಾಜ್ಯಂ ನ ಭ್ರಷ್ಟಂ, ರಾಜ್ಯ ಏನು ಕೂಡ ನಿನ್ನ ಕೈಯಿಂದಲೂ ಜಾರಿ ಏನೂ ತೊಂದರೆ ಆಗಿಲ್ಲ ತಾನೇ? ಯಾಕೆಂದರೆ ನೀನು ಇನ್ನೂ ಎಳೆಯವನು, ಬಾಲ, ಆ ಅಧಿಕಾರವನ್ನು ನಡೆಸುವ ಶಕ್ತಿ ಇಲ್ಲ ಅಂತ ಯಾರಾದರೂ ನಿನಗೇನಾದರೂ ತೊಂದರೆ ಕೊಟ್ರಾ?
ಅಷ್ಟೇ ಅಲ್ಲ, ತಂದೆಯನ್ನು ಚೆನ್ನಾಗಿ ಶುಶ್ರೂಷಸೆ, ಸರಿಯಾಗಿ ಅಪ್ಪನನ್ನು ಅಮ್ಮನನ್ನು ನೋಡಿಕೊಳ್ತಾ ಇದೆಯಾ? ಯಾಕೆಂದರೆ ಪಿತರಂ ಸತ್ಯವಿಕ್ರಮಂ, ಸತ್ಯಕ್ಕೋಸ್ಕರ ಇಲ್ಲಿಯ ತನಕ ಬದುಕು ನಡೆಸಿದವರು. ನಮಗೆ ಅವರ ಬದುಕು ಗೊತ್ತಿರೋದು ಅವನು ಹುಟ್ಟಿ ಆ ಪುತ್ರಕಾಮೇಷ್ಟಿ ಯಾಗ ಮಾಡಿದ ಕಾಲದ ಬಗ್ಗೆ ಮಾತ್ರ ಗೊತ್ತಿದೆ. ಅದಕ್ಕಿಂತ ಹಿಂದೆ ಸಾವಿರಾರು ವರ್ಷ ಅವನು ಭೂಮಿಯನ್ನು ಆಳಿದವನು. ದಶರಥ ಏನು ಸಾಮಾನ್ಯ ರಾಜ ಅಲ್ಲ. 10 ದಿಕ್ಕುಗಳಿಗೆ ದೇವತೆಗಳ ಜೊತೆಗೆ ಸಹಾಯಕ್ಕಾಗಿ ದೈತ್ಯರ ವಿರುದ್ಧ ಹೋರಾಡಿದವನು. 10 ದಿಕ್ಕುಗಳಿಗೂ ಅವನ ರಥ ಹೋಗ್ತಿತ್ತು. 10 ರಥ ಇದ್ದವನು ಅಂತಲ್ಲ 10 ದಶರಥ ಅಂದರೆ. ಈಗ ಹಾಗೆ ನೋಡಿದ್ರೆ 1000 ಕಾರುಗಳಿದ್ದವರು ಇರ್ತಾರೆ. ಹಾಗಾಗಿ ಅವರನ್ನು ಸಹಸ್ರ ಕಾರ್ಯ ಅಂತೇಳಿ ಕರೀಲಿಕ್ಕಾಗತ್ತಾ? ಕಾರ್ಯ ಮಾಡದೇ ಇರ್ತಾರೆ ಬೇಕಿದ್ರೆ, ಆದರೆ ಕಾರ್ ಇರುತ್ತೆ. ದಶರಥ ಅಂದರೆ ದಶದಿಗ್ರಥಾಯ ಅಂತ ಆಚಾರ್ಯರು ಆ ಶಬ್ದದ ಅರ್ಥವನ್ನು ಬರೆಯುವಾಗ 10 ದಿಕ್ಕುಗಳಿಗೂ ರಥವನ್ನು ಓಡಿಸಬಲ್ಲ. 8 ದಿಕ್ಕುಗಳಿಗೆ ಓಡಿಸೋದು ನೋಡ್ತೀವಿ ನಾವು, ಮೇಲೆ ಕೆಳಗೆ ಓಡಿಸೋದು ಹೇಗೆ? ಅವನು ಹಾಗೂ ಓಡಿಸ್ತಿದ್ದ ಅಂತ ರಥವನ್ನು. ಹಾಗೆ ಓಡಿಸುವ ಸ್ವರ್ಗಕ್ಕೂ ಪಾತಾಳಕ್ಕೂ ಎರಡೂ ಕಡೆಗೆ ಹೋಗುವ ಶಕ್ತಿ ಅವನಿಗಿತ್ತು. ಅದರಿಂದಾಗಿ ಅಂತಹ ರಾಜನ ಸತ್ಯವಿಕ್ರಮ ಅವನು. ಸರಿಯಾದ ಹೆಜ್ಜೆಯನ್ನು ಧರ್ಮದ ನೆಲೆಯಲ್ಲೇ ಇಟ್ಟವನು. ಅವನನ್ನು ನೀನು ಶುಶ್ರೂಷಸೆ, ಸರಿಯಾಗಿ ಸೇವೆ ಮಾಡ್ತಾ ಇದ್ದೀಯಾ? ಕಚ್ಚಿದ್ದ ಶರಥೋ ರಾಜ ಕುಶಲಿ ಸತ್ಯಸಂಗರಃ. ತಂದೆ ಆರೋಗ್ಯ ಅಲ್ವಾ? ಅವರು ಕುಶಲವಾಗಿದ್ದಾರಲ್ವಾ? ರಾಜಸೂಯಾಶ್ವಮೇಧಾನಾಂ ಆಹರ್ಥ ಧರ್ಮ ನಿಶ್ಚಯ. ಯಾಕೆಂದರೆ ರಾಜಸೂಯ ಅಶ್ವಮೇಧದಂತಹ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿ ಸತ್ಯಸಂಗರಃ, ಯುದ್ಧದಲ್ಲಿ ಜಯಶೀಲನಾಗಿ ಅನೇಕ ಯುದ್ಧಗಳನ್ನು ಗೆದ್ದು ಈ ಅಯೋಧ್ಯೆಗೆ ಅಯೋಧ್ಯ ಅನ್ನುವ ಹೆಸರನ್ನು ಸಾರ್ಥಕಗೊಳಿಸಿದವ. ಯಾರಿಗೂ ಯುದ್ಧ ಮಾಡಿ ಗೆಲ್ಲಲಾಗದ ಊರಿಗೆ ಅಯೋಧ್ಯ. ಯಾರೂ ಯುದ್ಧ ಮಾಡಿ ಇಲ್ಲಿ ಗೆದ್ದವರಿಲ್ಲ. ಆ ಹೆಸರಿಗೆ ಸಾರ್ಥಕ್ಯವನ್ನು ತಂದವರು ನಮ್ಮಪ್ಪ. ಹಾಗಾಗಿ ಆ ತಂದೆಯನ್ನು ಸರಿಯಾಗಿ ನೋಡ್ಕೊಳ್ತಾ ಇದೆಯಲ್ವ? ಅವರು ಆರಾಮವಾಗಿದ್ದಾರಲ್ವ? ಕಚ್ಚಿದ್ ಬ್ರಾಹ್ಮಣೋ ವಿದ್ವಾನ್ ಧರ್ಮನಿತ್ಯೋ ಮಹಾದ್ಯುತಿ ಇಕ್ಷ್ವಾಕೂಣಾಂ ಉಪಾಧ್ಯಾಯ ಯಥಾವತ್ತಾತ ಪೂಜ್ಯತೆ. ಸುಮಂತ್ರ ಮತ್ತು ಗುಹ ಇಬ್ಬರು ಬಂದಿದ್ದಾರೆ, ವಸಿಷ್ಠರು ಇನ್ನೂ ಬಂದಿಲ್ಲ, ಅವರು ಹಿಂದೆ ಇದ್ದಾರೆ. ಈ ನಮ್ಮ ಇಕ್ಷ್ವಾಕು ಕುಲಕ್ಕೆ ಹಿರಿಯರೆನಿಸಿದಂತಹ ರಾಜಗುರುವಾದ ವಸಿಷ್ಠರು ನಿನ್ನಿಂದ ಚೆನ್ನಾಗಿ ಕಾಲಕಾಲಕ್ಕೆ ಯೋಗ್ಯವಾದ ರೀತಿಯಲ್ಲಿ ಉಪಚಾರಾದಿಗಳಿಂದ ಸೇವೆ ಮಾಡಲ್ಪಡ್ತಾ ಇದ್ದಾರಲ್ವ? ಅವರನ್ನು ನೀನು ಸೇವಿಸ್ತಾ ಇದ್ದೀಯಲ್ವಾ? ಅವರಿಗೆ ಬೇಕಾದ ಅಗತ್ಯವನ್ನು ನೀನು ಪೂರೈಸ್ತಾ ಇದ್ದೀಯಲ್ವಾ? ಸಕಶ್ಚಿತ್ ಬ್ರಾಹ್ಮಣೋ ವಿದ್ವಾನ್. ಯಾಕೆಂದರೆ ಅವರು ತುಂಬ ತಿಳಿದವರು, ಧರ್ಮದಲ್ಲಿಯೇ ನೆಲೆಸಿದವರು, ನಮಗೆಲ್ಲ ಸಮಸ್ಯೆಗಳಿಗೂ ಆ ಕ್ಷಣದಲ್ಲಿಯೇ ಪರಿಹಾರವನ್ನು ನೀಡುವವರು. ಅದರಿಂದಾಗಿ ಅವರನ್ನು ನೀನು ಚೆನ್ನಾಗಿ ನೋಡ್ಕೊಳ್ಬೇಕು. ಸಾ ತಾತ ಕಚ್ಚಿತ್ ಕೌಸಲ್ಯ ಸುಮಿತ್ರಾ ಚ ಪ್ರಜಾವತಿ ಸುಖಿನಿ ಕಚ್ಚಿದಾರ್ಚ ಆರ್ಯಾಚ ದೇವಿ ನಂದತಿ ಕೈಕೈ. ಅಲ್ಲಿಯೂ ರಾಮ ತಪ್ಪಿಯೂ ಕೇಕೈಯನ್ನು ಬೈಲಿಲ್ಲ. ರಾಮ ಹೇಳುವಾಗ ಕೌಸಲ್ಯ ಚೆನ್ನಾಗಿದ್ದಾಳ, ಪ್ರಜಾವತಿ ಇನ್ನೊಬ್ಬ ಮಗ, ನಾನು ಒಬ್ಬನನ್ನು ಕರ್ಕೊಂಡು ಬಂದುಬಿಟ್ಟಿದ್ದೇನೆ, ಅವಳಿಗೆ ತುಂಬ ನೋವಾಗಿರುತ್ತೆ. ಆದರೆ ಇನ್ನೊಬ್ಬ ಪ್ರಜೆ ಅಲ್ಲಿ ಶತ್ರುಘ್ನ ಇದ್ದಾನೆ. ಹಾಗಾಗಿ ಶತ್ರುಘ್ನನಿಂದ ಕೂಡಿಕೊಂಡು ಸುಮಿತ್ರೆ ಸಂತೋಷವಾಗಿದ್ದಾಳಷ್ಟೇ. ಇನ್ನು ಅದರ ನಂತರದ್ದು ಒಂದು ಸಾಲಿನಲ್ಲಿ ಇಡೀ ಕೈಕೈಯನ್ನು ಹೇಳ್ತಾನೆ. ಸುಖಿನಿ, ಯಾವಾಗಲೂ ಸುಖದ ಹಿಂದೆ ಇರಬೇಕು ಅಂತ ಬಯಸುವವಳು, ಸುಖವಾಗಿರಬೇಕು ಅಂತ. ಆರ್ಯ, ಅತ್ಯಂತ, ಯಾಕಂದರೆ ಆರ್ಯರ ಮನೆತನದಿಂದ ಬಂದವಳು. ದೇವಿ, ರಾಣಿಯಾಗಬೇಕು ಅಂತ ಬಯಸಿದವಳು, ಅಂದರೆ ದೊಡ್ಡ ಸ್ಥಾನದಲ್ಲಿ ಇರಬೇಕು ಅಂತ ಬಯಸಿದವಳು. ನಂದತಿ ಕೈಕೈ, ಕೈಕೈಗೆ ಸುಖವಾಗಿದೆಯಾ? ಕೈಕೈ ಆನಂದವಾಗಿದ್ದಾಳ ಅಂತ ಕೇಳ್ತಾನೆ. ಕಚ್ಚಿದ್ ವಿನಯ ಸಂಪನ್ನ ಕುಲಪುತ್ರೋ ಬಹುಶ್ರುತಃ ಅನಸೂಯು ಅನುದ್ರಷ್ಟ ಸತ್ಕೃತಸ್ಥೇ ಪುರೋಹಿತ. ಮನೆಯ ಹಿರಿಯರಾದಂತಹ ಅನೇಕ ಋತ್ವಿಜರು ಕುಲಪುತ್ರ, ನಮ್ಮ ಕುಲಕ್ಕೆ ಸಂಬಂಧಪಟ್ಟಂತಹ ನಿರಂತರವಾದ ಎಲ್ಲ ಆಗುಹೋಗುಗಳಿಗೆ ಸಾಕ್ಷಿಯಾಗಿ ನಿಂತಹ ಅನೇಕ ಜನ ಸಜ್ಜನರಿದ್ದಾರೆ. ಅವರೆಲ್ಲರನ್ನೂ ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಲ್ವ? ಯಾಕೆಂದರೆ ಅವರು ನಮ್ಮ ಕುಲಕ್ಕಾಗಿ ಬೇಕಾದಷ್ಟು ತ್ಯಾಗವನ್ನು ಮಾಡಿರ್ತಾರೆ. ಅವರನ್ನು ನಾವು ಸರಿಯಾಗಿ ನೋಡ್ಕೊಳ್ಬೇಕಾದದ್ದು. ಯಾಕೆಂದರೆ ಅಸೂಯೆ ಇಲ್ಲದ, ಶಾಸ್ತ್ರಕ್ಕೆ ಸರಿಯಾದ ಕಣ್ಣಿನಿಂದಲೇ ವಿಚಾರಗಳನ್ನು ಮಂಡಿಸುವ, ಇಡೀ ಪುರದ ಹಿತವನ್ನು ಬಯಸುವ, ಸತ್ಕಾರಗಳನ್ನೇ ಸತ್ಕ್ರಿಯೆಗಳನ್ನೇ ಸದಾ ನಡೆಸುವ, ಬಹುಶ್ರುತಃ, ತುಂಬ ಚೆನ್ನಾಗಿ ದೊಡ್ಡವರಿಂದ ಅನೇಕ ವೇದಾಂತ ಗ್ರಂಥಗಳನ್ನು ಅಥವಾ ಶಾಸ್ತ್ರ ಗ್ರಂಥಗಳನ್ನು, ಆಗಮ ಮೊದಲಾದವುಗಳನ್ನು ಕೇಳಿ ಜ್ಞಾನವನ್ನು ಪಡೆದಿರುವಂಥವರನ್ನು ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದೆಯಲ್ವ? ಅಗ್ನಿಷು, ಇನ್ನು ಮನೆಯಲ್ಲಿ ನಿತ್ಯ ಅಗ್ನಿಹೋತ್ರಾದಿಗಳು ನಡೀಬೇಕಾದದ್ದಕ್ಕೆ ಬೇಕಾದ ಅಗ್ನಿ ರಕ್ಷಣೆ ಚೆನ್ನಾಗಿ ನಡೀತಾ ಇದೆಯಾ? ವಿಧಿಯನ್ನು ಚೆನ್ನಾಗಿ ತಿಳಿದು ಮತಿಮಾನ್ನ ರುಜುಹು, ಪ್ರಜ್ಞೆ ಇಟ್ಟುಕೊಂಡು ಧರ್ಮದ ಚೌಕಟ್ಟನ್ನು ಮೀರದೆ ಹುತಂ ಹೋಷ್ಯಮಾಣಂಚ ಕಾಲೇ ವೇದಯತೆ ತದಾ,
ಯಾವಾಗಲೂ ಕೂಡ ಯಾವ ಕಾಲಕ್ಕೆ ಯಜ್ಞ ಆಗಬೇಕು, ಹೇಗೆ ಯಜ್ಞವನ್ನು ಮುಗಿಸಬೇಕು ಇದೆಲ್ಲ ತಿಳ್ಕೊಂಡಿದ್ದೀಯಾ? ಹೀಗೆ ಇಲ್ಲಿ ತನಕ ಒಂದು ಅಂಶದ್ದು ಹೇಳಿದ. ಇದಾದ ನಂತರ ಒಬ್ಬ ರಾಜ ಯಾವುದ್ಯಾವುದಕ್ಕೆ ಗಮನ ಕೊಡಬೇಕು. ಎಷ್ಟೋ ಸರ್ತಿ ನಮ್ಮಲ್ಲಿ ಏನಾಗುತ್ತೆ, ಪ್ರತಿಭಾ ಪಲಾಯನ ಅಂತ ನಾವು ಬಡ್ಕೋತಾ ಇರ್ತೇವೆ. ಆದರೆ ಅದಕ್ಕೆ ಕಾರಣ ಏನು ನಾವು ಯೋಚನೆ ಮಾಡಿರಲ್ಲ. ಅವರನ್ನು ಸರಿಯಾದ ಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಗುರುತಿಸಿದರೆ ಅದು ಅದೇ ದೇಶದ ಫಲವಾಗಿ ಉಳಿಯುತ್ತೆ. ನಾವು ಯಾವಾಗ ಅಂಥವರಿಗೆ ಜಾಗವೇ ಕೊಡದೆ ನಾವು ಕೆಳಗಿದ್ದವರನ್ನು ಮೇಲೆ ತರಬೇಕು ಅನ್ನೋದು ಸತ್ಯ. ಆದರೆ ಎಲ್ಲದಕ್ಕೂ ಅವರನ್ನೇ ತಂದರೆ ಒಬ್ಬ 35 ಓದಿದವನನ್ನು 100ಕ್ಕೆ 65 ಬರೆದವನನ್ನು ನಾವು 100 ಮಾರ್ಕ್ ತೆಗಿಬೇಕು ಅನ್ನೋ ಒಬ್ಬ ವಿದ್ಯಾರ್ಥಿಗೆ ಅಧ್ಯಾಪಕನನ್ನಾಗಿ ಕೂಡಿಸಿದರೆ ಅವನು ಏನು ಗಳಿಸ್ತಾನೆ? ಇವ್ರ ಸಾಧನೆ ಏನಾಗುತ್ತೆ ಅಂದರೆ 100 ಗಳಿಸ್ತಾ ಇದ್ದವ ಮುಂದಿನ ವರ್ಷದಿಂದ 65 ಗಳಿಸಿದ, ಅದರ ಮುಂದಿನ ವರ್ಷ 60 ಗಳಿಸಿದ, ಅದರ ವರ್ಷ ನನ್ನಷ್ಟೇ ಗಳಿಸಿದ, ಸಂತೋಷ. ಅಂತೂ ನನ್ನಕ್ಕಿಂತ ಬುದ್ಧಿವಂತ ಯಾರು ಈ ಜಗತ್ತಿನಲ್ಲಿ ಇರಬಾರ್ದು. ಯಾಕೆಂದರೆ ಅವರಿಗೆ ನಾಳೆ ಇವರೇ ಶಿಷ್ಯಾದಿಚ್ಛೇದ್ ಪರಾಜಯ ಅನ್ನೋದು ಹಳೆ ಕಾಲದ ಗಾದೆ. ಈಗ ಯಾವ ಕಾಲಕ್ಕೂ ಶಿಷ್ಯನಿಂದ ಸೋಲು ಅದಕ್ಕಬಾರ್ದು. ಹಾಗಾಗಿ ಎಲ್ಲ ನನ್ನ ಸಮಕ್ಕೆ ಇರಬೇಕು ಅಂದರೆ ಯಾವಾಗಲೂ ಟೀಮ್ ಲೀಡರ್ ಆಗಿರೋನು ಏನು ಯೋಚನೆ ಮಾಡ್ತಾನೆ? ಬುದ್ಧಿವಂತ ಅವನ ಟೀಮಲ್ಲಿ ಇರಬಾರ್ದು, ಎಲ್ಲರನ್ನೂ ದಡ್ಡನನ್ನಾಗಿ ಇರಿಸಬೇಕು ಅಂತ ಯೋಚನೆ ಮಾಡ್ತಾನೆ. ನೀನು ಹಾಗೆ ಮಾಡ್ತಾ ಇದ್ದೀಯಾ? ದಡ್ಡನ ಹಾಗೆ ಅವರವರ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ ಅಂತಂದರೆ ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ ಅಂತ ಈ ಥರದ ಅನೇಕ ಆರ್ಥಿಕ ಮುಖವುಳ್ಳ, ಸಾಮಾಜಿಕ ಮುಖವುಳ್ಳ, ರಾಜಕೀಯ ಮುಖವುಳ್ಳ, ಸಾಂಸ್ಕೃತಿಕ ಮುಖವುಳ್ಳ, ಸಾಮಾಜಿಕ ಮುಖವುಳ್ಳ ಪ್ರಶ್ನೆಗಳನ್ನು ಕೇಳ್ತಾನೆ. ಆ ಪ್ರಶ್ನೆಗಳನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಜಲಚರತಯಾ ದದೌ ವೇದಮಾದೌ ತರುಣ ತರಣೀಚ್ಛ ವಿರಯೋ ವಿಧಾತ್ರೆ. ಜಲಚರತಯಾ ದದೌ ವೇದಮಾದೌ ತರುಣ ತರಣೀಚ್ಛ ವಿರಯೋ ವಿಧಾತ್ರೆ. ಶರಣದಮದೋಷಮಾನಂದಪೂರ್ಣಂ 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 ಆನಂದಪೂರ್ಣಂ 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 ಆನಂದಪೂರ್ಣಂ. ಶರಣಮನೀಶಂ ರಮೇಶಂ ಪ್ರಪದ್ಯೆ ನಾರಾಯಣ 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 ನಾರಾಯಣ. ಅಧೃತ ಸುಮನೋ ಮನೋವಲ್ಲಭೋಯ ಕಮಠವಪುಷಾ ಮಹಾಮಂದರಾದ್ರಿಂ ಜಿತದೀತಿ ಸುತೋ ವರಾಹೋ ವರೇಣ್ಯೋ ಧರಣೀಮುದದಾದಧೀರಾಂ ಪುರಾಯ ದಿತಿ ಜಗಜರಾಜ ವಿಧ್ವಂಸ ಸಿಂಹಂ ಪ್ರಖರನಖರಾಖ್ಯವಜ್ರಂ ನೃಸಿಂಹಂ. ಶರಣದಮದೋಷಮಾನಂದಪೂರ್ಣಂ ಶರಣದಮದೋಷಮಾನಂದಪೂರ್ಣಂ ಆನಂದಪೂರ್ಣಂ 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 ಆನಂದಪೂರ್ಣಂ. ಶರಣಮನೀಶಂ ರಮೇಶಂ ಪ್ರಪದ್ಯೆ ನಾರಾಯಣ 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 ನಾರಾಯಣ. ಅನುಜ ಮಮ ರಾಧಿರಾಜಸ್ಯ ಬಾಲಂ
सितबलिबलं त्रिविक्रान्तिमन्तम् अवनीपवनानलं जामदग्न्यं गिरिशवरदायिनं रामदेवं दशमुखमुखद्विजाहारि मृत्युं दशरथसुतं पतिं भूमिजाया शरणदमदोषमानन्दपूर्णं शरणदमदोषमानन्दपूर्णं शरणदमदोषमानन्दपूर्णम् आनन्दपूर्णम् 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 शरणमनीशं रमेशं प्रपद्ये नारायण 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 मथितपृथिवीभरं वासुदेवं मधुरमधिकं प्रियं पाण्डवानाम् असुरमनसां महामोहहेतुं विशदमनसां हितं बुद्धरूपं कलिकलिलकालवैकल्यमूलं कलितखलसङ्कटं कल्किदेवं शरणदमदोषमानन्दपूर्णं शरणदमदोषमानन्दपूर्णम् आनन्दपूर्णम् 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 शरणमनीशं रमेशं प्रपद्ये नारायण 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 अगणितगुणं गुणापेतमेकं विधिमुखविचिन्तितं ब्रह्मसंज्ञं दशरथतनुं तथाप्येकरूपं दशशततनुं तथानन्तरूपं लिकुचकवि नन्दनसन्नुपान्त्यो व्यदधदिति वैरमेशस्य शरणदमदोषमानन्दपूर्णं शरणदमदोषमानन्दपूर्णं शरणदमदोषमानन्दपूर्णम् आनन्दपूर्णम् 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 शरणमनीशं रमेशं प्रपद्ये नारायण 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 श्रीकृष्णाय नमः श्रीकृष्णाय नमः श्रीकृष्णाय नमः श्रीकृष्णाय नमः श्रीकृष्णाय नमः
श्रीकृष्णाय नमः श्रीकृष्णाय नमः श्रीकृष्णाय नमः श्रीकृष्णाय नमः श्रीकृष्णाय नमः श्रीकृष्णाय नमः श्रीकृष्णाय नमः हरे राम 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 हरे 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 कृष्ण 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 हरे 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 राम राम हरे 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 कृष्ण 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 हरे हरे अच्युतानंत गोविंद नामोच्चारणभीषिताः नश्यन्ति सकलारोगाः सत्यं सत्यं वदाम्यहम् अच्युतानंत गोविंद स्मृतिमात्रार्तिनाशन रोगान्मे नाशयाशेषान् आशु धन्वन्तरे हरे श्रीकृष्णार्पणमस्तु श्रीमध्वेशार्पणमस्तु